ಒಂದು ಹೊಸ ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನು ಹೊಸ ವಿಚಾರ ಅಂದರೆ ನೋಡಿ, ಯಾರ್ಯಾರು ಹೊಸದಾಗಿ ಯೂಟ್ಯೂಬನ್ನು ಅಕೌಂಟನ್ನು ನೀವು ಚಾನಲನ್ನು ಓಪನ್ ಮಾಡಿರ್ತೀರೋ ಅವರು 500 ಅಥವಾ 1000 ಫಾಲೋವರ್ಸು ಹೇಗೆ ಗೇನಿಂಗ್ ಮಾಡೋದು, ಯಾವ ಥರ ನಾವು ಫಾಲೋವರ್ಸನ್ನು ಗೇನಿಂಗ್ ಮಾಡ್ಬೋದು ಅಂತ ಹೇಳೋದಾದರೆ ನೋಡಿ, ಆ ಮಾಹಿತಿಯನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ನೋಡಿ, ಯಾರ್ಯಾರು ಹೊಸದಾಗಿ ನನ್ನ ವೀಡಿಯೋವನ್ನು ನೀವು ನೋಡ್ತಿದ್ದೀರೋ ನನ್ನ ಯೂಟ್ಯೂಬ್ ಅಕೌಂಟನ್ನು ಪೇಜನ್ನು ಕೂಡ ಫಾಲೋ ಮಾಡಿ, ಹಾಗೆ ನನ್ನ ವೀಡಿಯೋಗಳನ್ನು ಕೂಡ ಲೈಕ್ ಮಾಡಿ. ನಾನು ಡೈಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ, ಹೊಸ ಹೊಸ ವಿಚಾರ ನಿಮಗೆ ಇನ್ನು ಮುಂದೆ ಹೇಳ್ತಾನೇ ಇರ್ತೀನಿ. ಇದು ಸ್ಟಾಪ್ ಆಗೋಲ್ಲ, ಬರ್ತಾನೇ ಇರ್ತವೆ ವೀಡಿಯೋಸು, ಈ ಥರ ಒಂದು ವೀಡಿಯೋಸು ಬರ್ತಾನೇ ಇರ್ತವೆ. ನೋಡಿ ಗಾಯ್ಸ್, ಈಗ ಒಂದೇ ಡೈರೆಕ್ಟಾಗಿ ನಾನು ಇಲ್ಲಿ ದಾರಿ ಹೇಳ್ದಂಗೆ ಹೇಳಿಯಲ್ಲ, ಡೈರೆಕ್ಟ್ ವಿಚಾರಕ್ಕೆ ಬಂದುಬಿಡ್ತೀನಿ. ಏನು ವಿಚಾರ ಅಂತ ಹೇಳೋದಾದರೆ ನೋಡಿ, 500 ಅಥವಾ 1000 ಫಾಲೋವರ್ಸು ಮಾಡುವುದು ಹೇಗೆ ಅಂದರೆ, ನೀವು ಯೂಟ್ಯೂಬರ್ಸು ಯಾವ ಥರ ಫಾಲೋವರ್ಸನ್ನು ಗೇನಿಂಗ್ ಮಾಡೋದು ನೋಡಿ. ಒಂದೇ ಒಂದು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟು ನೀವೇನು ಮಾಡಬೇಕಂದ್ರೆ, ಫಾಲೋವರ್ಸನ್ನು ಪಡಿಬೇಕಂದ್ರೆ ಫಸ್ಟ್ ನೋಡಿ, ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ನೀವು ಕಮ್ಯುನಿಟಿ ಪೋಸ್ಟನ್ನು ಹಾಕಬೇಕು. ನೋಡಿ, ಕಮ್ಯುನಿಟಿ ಪೋಸ್ಟನ್ನು ನೀವು ಟ್ಯಾಗ್ ಮಾಡಬೇಕು ಯೂಟ್ಯೂಬಿಗೆ. ಕಮ್ಯುನಿಟಿ ಪೋಸ್ಟ್ ಅಂದರೆ ಏನು ಅಂದರೆ, ನೀವು ಹೆಂಗೆ ವಾಟ್ಸಪ್ಪಲ್ಲಿ ಯಾವ ಥರ ನೀವು ಸ್ಟೇಟಸ್ಗೆ ಹಾಕ್ತಿರೋ ಅದೇ ಥರ ನೀವು ಯೂಟ್ಯೂಬಲ್ಲಿ ನಿಮ್ಮ ಕಮ್ಯುನಿಟಿ ಪೋಸ್ಟನ್ನು ನೀವು ಹಾಕ್ಬೋದು. ಕಮ್ಯುನಿಟಿ ಪೋಸ್ಟ್ ಅಂದರೆ ನಿಮ್ಮದೇ ಒಂದು ಫೋಟೋಗಳನ್ನು ನೀವು ಹಾಕಿ ಅಂತ ಅದರಲ್ಲಿ ಹೋಗೋದ್ರಿಂದ ನಿಮ್ಮ ಫೋಟೋವನ್ನು ವೀಕ್ಷಣೆ ಯಾರ್ಯಾರು ಅಬ್ಸರ್ವೇಷನ್ ಮಾಡ್ತಾರೋ ಅವರು ಕೆಲವೊಂದು ಟೈಮ್ ನಿಮ್ಮನ್ನು ಫಾಲೋ ಮಾಡ್ಬೋದು, ಅಥವಾ ನಿಮ್ಮ ಫೋಟೋ ನೋಡೋದ್ರಿಂದ ಕೂಡ ವ್ಯೂಸು ಕೂಡ ಜಾಸ್ತಿ ಆಗ್ತಕ್ಕಂಥ ಮೂಮೆಂಟು ಇರುತ್ತೆ ಸ್ನೇಹಿತರೆ. ಇದೊಂದು ಕಮ್ಯುನಿಟಿ ಪೋಸ್ಟನ್ನು ಮಾಡಿದರೆ ನಿಮಗೆ ಆದಷ್ಟು ಫಾಲೋವರ್ಸು ಗೇನಿಂಗ್ ಆಗ್ತಕ್ಕಂಥ ಚಾನ್ಸಸ್ಸು ಭಾಳ ಇರುತ್ತೆ. ಮತ್ತು ಅದರ ಜೊತೆಗೆ ನೋಡಿ, ನೀವು ಯೂಟ್ಯೂಬ್ನಲ್ಲಿ ಕನ್ನಡ ಯೂಟ್ಯೂಬ್ ಮಾಡೋರು ಅದು ಭಾಳ ಜನ ಇರ್ತಾರೆ, ಇರ್ತಾರೆ ನೋಡಿ. ಅಂಥರ ವೀಡಿಯೋಸನ್ನು ನೀವು ನೋಡಬೇಕು. ಈಗ ಬೇರೆಯವರು ಯಾಕೆ ವೀಡಿಯೋ ನೋಡಬೇಕು, ಅವ್ರ ವೀಡಿಯೋ ನೋಡ್ಕೊಂಡು ನಾವು ನೋಡಿ ಮಾಡಬಾರ್ದು. ಮತ್ತು ಅವ್ರನ್ನ ವೀಡಿಯೋ ನೋಡಿದರೆ ನಮಗೆ ಏನೋ ಒಂಥರ ಆಗುತ್ತೆ, ಅವ್ರ ವೀಡಿಯೋ ನಾವು ಕಾಪಿ ಮಾಡಬಾರ್ದು. ಇಲ್ಲಿ ನೋಡಿ, ನೀವು ಕಾಪಿ ಮಾಡ್ತಿಲ್ಲ, ನೀವು ಬೇರೆಯವ್ರ ವೀಡಿಯೋ ನೋಡಿ ಅಂದರೆ ನೀವು ಅವ್ರು ನೋಡಿ ವೀಡಿಯೋ ನೋಡಿ ನೀವು ಕಾಪಿ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಆದಷ್ಟು ಕನ್ನಡ ಟಾಪ್ ಆಗಿರ್ತಾರಲ್ಲ, ಫೇಮಸ್ ಆಗಿರ್ತಕ್ಕಂಥ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅಂಥರ ಯೂಟ್ಯೂಬ್ಗಳನ್ನು ನೀವು ನೋಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಅವರು ಯಾವ ಥರ ವೀಡಿಯೋ ಮಾಡ್ತಾಯಿದ್ದಾರೆ, ಅವ್ರಿಗೆ ಯಾವ ಥರ ವ್ಯೂಸು ಬರ್ತಾಯಿದೆ, ಮತ್ತು ಅವ್ರಿಗೆ ಯಾವ ಥರ ಫಾಲೋವರ್ಸು ಬರ್ತಾಯಿದ್ದಾರೆ ನೋಡಿ. ಇವನ್ನ ನೀವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ನೋಡಿ. ಈ ಥರ ಅಬ್ಸರ್ವೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಒಂದ್ಸರಿ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಮನಸ್ಸಲ್ಲಿ ಕೂಡ ಒಂದು ಐಡಿಯಾಗಳು ತಾನೇ ಉದ್ಭವ ಆಗ್ತಾ ಇರ್ತವೆ. ಓಕೆ, ಅವ್ರ ವೀಡಿಯೋ ನೀವು ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಅವರಿಂದ ಕೆಲವೊಂದು ಸರಿ ನೀವು ವಿಚಾರಗಳನ್ನು ತಗೊತಕ್ಕಂಥ ಪಾಯಿಂಟು ಕೂಡ ಇರುತ್ತೆ. ಅದಾದ ಮೇಲೆ ಇನ್ನೊಂದು ಏನು ಅಂದರೆ ಗಾಯ್ಸ್ ಹೇಳೋದಾದರೆ ನೋಡಿ, ಯಾರ್ಯಾರು ಈಗ ಯೂಟ್ಯೂಬ್ನಲ್ಲಿ ವೀಡಿಯೋಸನ್ನು ಜಾಸ್ತಿ ಟ್ರೆಂಡಿಂಗ್ ಹೋಗ್ತಾ ಇರ್ತಾವಲ್ಲ, ವ್ಯೂಸ್ ಅಂದರೆ 1 ಮಿಲಿಯನ್ನು ಅಥವಾ 10 ಲ್ಯಾಕು ಅಥವಾ 10,000 ನೋಡಿ. ಇಂಥವು ಯಾವ್ಯಾವ 10,000 ಅಥವಾ 5,000 ನೋಡಿ, ಈ ಥರ ಯಾರ್ಯಾರು ವ್ಯೂಸ್ ಹೋಗ್ತಾ ಇರ್ತಾವಲ್ಲ ಅಂಥವನ್ನು ಕೂಡ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ನೋಡಿ. ಗಾಯ್ಸ್, ನಾನು ಒಂದೇ ಹೇಳ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂದರೆ, ಇನ್ನೊಂದು ಕೂಡ ಹೇಳ್ತೀನಿ ಅಂದರೆ, ನೀವು ವೀಡಿಯೋ ಮಾಡ್ತಕ್ಕಂಥ ರೀತಿ ಇರುತ್ತಲ್ಲ, ಅಂದರೆ ನೀವು ಆದಷ್ಟು ಒಳ್ಳೆಯ ವೀಡಿಯೋಗಳನ್ನು ಹಾಕ್ಬೇಕಾಗುತ್ತೆ. ಈಗ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರ್ತೀರ, ನಿಮಗೆ ಕೆಲವೊಂದು ಸಾರಿ ಗೊಂದಲ ಆಗ್ಬೋದು, ನಿಜ, ಅಫ್ಕೋರ್ಸ್ ಗೊಂದಲ ಆಗುತ್ತಿದೆ. ಯಾವ ವೀಡಿಯೋ ಹಾಕಿದರೆ ಫಾಲೋವರ್ಸ್ ಬರ್ತಾರೆ, ಯಾವ ವೀಡಿಯೋ ಹಾಕಲಿಲ್ಲ ಅಂದರೆ ಫಾಲೋವರ್ಸ್ ಬರೋದಿಲ್ಲ, ಅಥವಾ ಎಂಥ ವೀಡಿಯೋ ನಾವು ಹಾಕಬೇಕು ನೋಡಿ. ಇವೆಲ್ಲ ನಿಮಗೆ ಒಂದು ಸರಿ ಮೈಂಡಲ್ಲಿ ಸ್ಟ್ರೆಸ್ ಆಗುತ್ತೆ. ಅಂದರೆ ಕೆಲವೊಂದು ಸರಿ ಹೊಸದಾಗಿ ಸ್ಟಾರ್ಟ್ ಆಗಿರ್ತೀರ, ನಿಮಗೆ ಏನೂ ಐಡಿಯಾ ಇರೋಲ್ಲ, ಮೈಂಡಲ್ಲೇ ಬ್ಲ್ಯಾಂಕ್ ಇರುತ್ತೆ ನೋಡಿ. ಬ್ಲ್ಯಾಂಕ್ ಇದ್ದರೂ ಕೂಡ ನೀವು ಚಿಂತೆ ಮಾಡೋಂಗಿಲ್ಲ. ನೀವು ಹೊಸದಾಗಿ ನೀವು ದೊಡ್ಡ ಲಾಂಗ್ ಯೂಟ್ಯೂಬರ್ಸ, ದೊಡ್ಡ ಫೇಮಸ್ ಆಗಿರ್ತಕ್ಕಂಥ ಯೂಟ್ಯೂಬರ್ಸನ್ನು ಫಾಲೋ ಮಾಡಿದರೆ ನಿಮಗೆ ಏನಾದರೂ ಒಂದು 10% ಅಥವಾ 20% ನಿಮಗೆ ಐಡಿಯಾ ಬರುತ್ತೆ ನೋಡಿ. ಆ ಐಡಿಯಾ ಬಂದರೆ ನಿಮ್ಮದೇ ನೋಡಿ, ಅವರಿಂದ ನೀವು ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮದೇ ಓನ್ ಸ್ಟೈಲಲ್ಲಿ ನೀವು ನಿಮ್ಮ ಒಂದು ವೀಡಿಯೋಗಳನ್ನು ಮಾಡೋಕ್ಕೆ ನೀವು ರೆಡಿ ಆಗಬೇಕು. ನಾನು ಬೇರೆಯವ್ರು ನೋಡಲ್ಲ, ನಾನು ಬೇರೆಯವರು ಕಾಪಿ ಮಾಡಲ್ಲ, ನಾನು ಬೇರೆಯವ್ರು ನೋಡಿ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೀವೇನು ಪಡ್ಕೊಳಕ್ಕೆ ಸಾಧ್ಯ ನೋಡ್ರಿ. ಒಂದು ಹೇಳ್ತೀನಿ, ಜಗತ್ತಿನಾಗೆಲ್ಲದು ಕಾಪಿ ಕಂಡ್ರಿ, ಯಾರು ಸ್ವಂತ ಮಾಡೋದಿಲ್ಲಿ, ಎಲ್ಲರೂ ಕಾಪಿನೇ ಮಾಡೋದು. ಬಟ್ ಒಂದೇನಪ್ಪ ಅಂದರೆ, ನೀವು ಬೇರೆಯವ್ರದ್ದು ವೀಡಿಯೋ ತಗೊಂಡು ನಿಮ್ಮ ಯೂಟ್ಯೂಬ್ ಒಳಗಡೆ ಹಾಕಬೇಡ್ರಿ.
ಅವರು ಯಾವ ಥರ ವೀಡಿಯೋಗಳನ್ನು ಮಾಡ್ತಾರೋ ಅದೇ ಥರ ನಿಮ್ಮ ಶೈಲಿಯಲ್ಲಿ ನೀವು ವೀಡಿಯೋಗಳನ್ನು ಮಾಡೋದು ಅಪ್ಲೋಡ್ ಮಾಡೋದು ನೀವು ಕಲ್ತ್ರಿ ಅಂದರೆ ನಿಜವಾಗ್ಲೂ ನೀವು ಯೂಟ್ಯೂಬಲ್ಲಿ ಸಕ್ಸಸ್ಸನ್ನು ಕಾಣ್ತೀರಿ. ಸಕ್ಸಸ್ ಅಂದರೆ ಹೆಂಗೆ 500 ಅಥವಾ 1000 ಫಾಲೋವರ್ಸ್ಗಿಂತ ಜಾಸ್ತಿನೇ ಪಡಿತೀರಿ ನೀವು. ನನಗೆ ಆಲ್ರೆಡಿ ಓನ್ ಪ್ರಾಕ್ಟಿಕಲ್ ಅನುಭವ ಆಗಿರೋದ್ರಿಂದ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಏನಪ್ಪ ಅಂದರೆ ನೀವು ಬೇರೆಯವ್ರದ್ದು ಕಾಪಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅವರು ಯಾವ ಥರ ಮಾತಾಡ್ತಾಯಿದ್ದಾರೆ, ಈಗ ಸಪೋಸು ಯಾರೋ ಬೇರೆಯವರು ಒಂದು ಯಾವುದು ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಾಯಿರ್ತಾರೆ. ಅಂದರೆ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ನೋಡಿ. ನೀವು ನೋಡಬೇಕು, ಅವ್ರಿಗೇನಿಲ್ಲ ಅಂದರೆ ಒಂದು 100K ವ್ಯೂಸ್ ಬರ್ತಾಯಿದೆ. 100K ವ್ಯೂಸ್ ಬರ್ತಾಯಿದೆ. ನೀವು ನೋಡ್ಬೇಕು, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಅವ್ರು ಯಾವ ಥರ ವೀಡಿಯೋನ ಮಾಡ್ತಾಯಿದ್ದಾರೆ, ನಾವು ಈ ಥರ ಮಾಡಬೇಕು ಅಂತೇಳಿ ನಿಮ್ಮ ಮೈಂಡಲ್ಲಿ ಒಂದು ಬರಬೇಕು. ನೀವೊಂದು ಮಾಡಬೇಕು. ಅಂದರೆ ನೀವು ಮನೆಯಲ್ಲಿ ಒಂದು ಏನಾದರೂ ಅಡುಗೆ ಮಾಡುವ ಯಾವುದೋ ಒಂದು ರೆಸಿಪಿ ಮಾಡ್ತೀರಾ ನೋಡಿ. ಆ ರೆಸಿಪಿ ಯಾವುದೋ ಒಂದು ಟೊಮಾಟೊ ಬಾತು ಅಥವಾ ಒಂದು ಪಲಾವು ಅಥವಾ ಒಂದು ಚಿಕನ್ ಒಂದು ಸಾಂಬಾರು ಅಥವಾ ಒಂದು ಚಿಕನ್ ಫ್ರೈಯು ನೋಡಿ, ಯಾವುದೇ ಆಗಿರಲಿ ಎಕ್ಸೆಟ್ರಾ ನೋಡಿ. ಆ ವೀಡಿಯೋಗಳನ್ನು ಮಾಡಬೇಕಾದ್ರೆ ಆದಷ್ಟು ನೀವು ಆ ವೀಡಿಯೋಗಳ ಮುಖವನ್ನು ತೋರಿಸ್ಕೊಂಬಿಟ್ಟು ನೀವು ಅಲ್ಲಿ ಏನೇನು ಕಂಟೆಂಟ್ ಆಗ್ತಿರಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅದು ಹೇಳ್ಬೇಕಾಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸು ಪಲಾವಿಗೆ ಹಾಕ್ತಾಯಿದ್ದೀರಾ, ಟೊಮೊಟೊ ಬಾತಿಗೆ ಹಾಕ್ತಾಯಿದ್ದೀರಾ, ಮತ್ತು ಏನೇನು ನೀವು ಮೆಟೀರಿಯಲ್ಸ್ ಅಂದರೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಅದು ಯೂಸ್ ಮಾಡ್ತೀರಿ ನೋಡಿ. ಈ ಥರ ಎಲ್ಲ ಹೇಳ್ಕೊಂಡು ನೀವು ಮಾಡೋದ್ರಿಂದ ಆವಾಗ ನಿಮ್ಮ ವೀಡಿಯೋ ಕೂಡ ಏನಾಗುತ್ತೆ, ಭಾಳ ಕ್ಲಿಯರಾಗಿ ಕಾಣುತ್ತೆ. ಅಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಫಾಲೋವರ್ಸ್ ಕೂಡ ಅದನ್ನು ನೋಡ್ತಾನೆ, ಇವ್ರು ವೀಡಿಯೋ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವಾಗ ಕೂಡ ನಿಮಗೆ ಏನಾಗುತ್ತೆ, ಫಾಲೋ ಆಗ್ತಕ್ಕಂಥ ಮೂಮೆಂಟ್ ಕೂಡ ಭಾಳ ಜಾಸ್ತಿ ಇರುತ್ತೆ. ಫಾಲೋಯಿಂಗ್ ಕೂಡ ಆಗ್ತಾರೆ ಮತ್ತು ವೀಡಿಯೋನ ಕೂಡ ಅಬ್ಸರ್ವೇಷನ್ ಮಾಡ್ತಾರೆ. ಕೆಲವೊಂದು ಸಲ ಲೈಕ್ ಮಾಡಿ ಕಾಮೆಂಟು ಕೂಡ ಮಾಡ್ತಕ್ಕಂಥ ಚಾನ್ಸಸ್ ಭಾಳ ಜಾಸ್ತಿನೇ ಇರುತ್ತೆ ಗಾಯ್ಸ್. ಮತ್ತು ಅದರ ಜೊತೆಗೆ ಇಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಗಾಯ್ಸ್. ಒಂದೊಂದು ಸರಿ ಏನಾಗುತ್ತೆ, ಹೊಸದಾಗಿ ಯೂಟ್ಯೂಬು ಅಕೌಂಟು ಮಾಡೋರು ಕೆಲವೊಂದು ಸರಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೂ ಕೂಡ ವ್ಯೂಸು ಬರೋದಿಲ್ಲ, ಫಾಲೋವರ್ಸೂ ಕೂಡ ಬರೋದಿಲ್ಲ. ಅವಾಗ ಏನಾಗುತ್ತೆ, ಈಗ ನೀವು ಯೂಟ್ಯೂಬರ್ಸು ಹೇಳ್ತೀನಲ್ಲ, ನೀವು ಯೂಟ್ಯೂಬರ್ಸ್ ಇರ್ತೀರಲ್ಲ, ಅವ್ರಿಗೇನಾಗುತ್ತೆ ಕೆಲವೊಂದು ಸರಿ ಸ್ಯಾಡ್ ಆಗಿಬಿಡುತ್ತೆ. ಸ್ಯಾಡ್ ಅಂದರೆ ಕೆಲವೊಂದು ಸಲ ದುಃಖ ಆಗ್ಬಿಡುತ್ತೆ. ದುಃಖ ಅಂದರೆ ನಾನು ಎಷ್ಟೇ ವೀಡಿಯೋ ಮಾಡಿದ್ರೆ ನನಗೆ ಒಂದು ವ್ಯೂಸು ಬರ್ತಾಯಿಲ್ಲ, ಫಾಲೋವರ್ಸು ಕೂಡ ಬರ್ತಾಯಿಲ್ಲ ಅಂತೇಳಿ ನೀವೇನು ಮಾಡ್ತೀರಾ, ಮರುದಿನವೇ ವೀಡಿಯೋ ಅಪ್ಲೋಡ್ ಮಾಡೋದನ್ನು ಕೈ ಬಿಟ್ಬಿಡ್ತೀರಾ. ಹೇಳ್ತೀನಿ ನೋಡಿ ಕೇಳಿ ಸ್ನೇಹಿತರೆ, ದಯವಿಟ್ಟು ಹೇಳ್ತೀನಿ ಕೇಳಿ. ಈ ಥರ ನೀವು ಡಿಸೈಡ್ಗಳನ್ನು ತಗೊಳ್ಳೋದಾದರೆ ನೀವು ಯೂಟ್ಯೂಬ್ನಲ್ಲಿ ಏನು ಗೆಲ್ಲಕ್ಕಾಗಲ್ಲ, ಯಾವ ವಿಚಾರ ಗೆಲ್ಲಕ್ಕಾಗಲ್ಲ. ಮುಂದೆ ನಿಮ್ಗೆ ಯಾವ ಥರ ರೀತಿಯೂ ಇದರಲ್ಲಿ ಬೆನಿಫಿಟ್ ಸಿಗೋಲ್ಲ. ನೀವು ಆದಷ್ಟು ಧೈರ್ಯ ತೊಗೋಬೇಕು, ಕರೇಜ್ ಇರಬೇಕು ಇದ್ರಾಗೆ. ಓಕೆ, ಒಂದು ನೋಡಿ 4-5 ದಿನ ಬೇಜಾರಾಗುತ್ತೆ. ಆಮೇಲೆ 5ನೇ ದಿನಕ್ಕೆ ನಿಮಗೆ ಯಾವುದೋ ಒಂದು ವೀಡಿಯೋ ನೋಡಿ, 4-5 ದಿನಕ್ಕೆ ಬೇಜಾರಾಗುತ್ತೆ. ಯಾವುದೋ ಒಂದು ವೀಡಿಯೋ ನಿಮಗೆ ಬಂದುಬಿಡುತ್ತೆ. ಏನು 10K ವ್ಯೂಸ್ ಬಂದುಬಿಡುತ್ತೆ ನೋಡಿ. ಡೆಫಿನೆಟ್ಲಿ 10K ವ್ಯೂಸ್ ಬಂದುಬಿಡುತ್ತೆ ನೋಡಿ. ಅವತ್ತೇನಾಗುತ್ತೆ, ನಿಮಗೆ ಭಾಳ ಖುಷಿಯಾಗುತ್ತೆ ನೋಡಿ. ಈ ಥರ ವೀಡಿಯೋಗಳನ್ನು ಮಾಡೋದ್ರೆ ನೋಡಿ. ಅಂದರೆ ಒಂದು ತಿಳ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಸಡನ್ನಾಗಿ ಯಾವುದೇ ಸಕ್ಸಸ್ ಆಗೋಲ್ಲ. ಒಂದು ನೆನಪಿಟ್ಕೊಳ್ಳಿ, ಯೂಟ್ಯೂಬಲ್ಲಿ ನಾನು ಸಡನ್ನಾಗಿ ಗೆಲ್ತೀನಿ ಅಂದರೆ ಇಲ್ಲಿ ಯಾವತ್ತೂ ಗೆಲ್ಲಕ್ಕಾಗಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತೀನಿ. ನಾನು ಸಡನ್ನಾಗಿ ಗೆದ್ದು ಬಿಡ್ತೀನಿ, ನಾನು ಸಡನ್ನಾಗಿ ಯಾವತ್ತೋ ಒಂದು ಮಾಡಿಬಿಡ್ತೀನಿ, ಸಡನ್ನಾಗಿ ನಾನು ಏನು ಸಡನ್ನಾಗಿ ಆಗಲ್ಲ. ಎಲ್ಲ ಪ್ರೋಸೆಸ್ ಇರುತ್ತೆ ಇಲ್ಲಿ. ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ನೀವು ಅಕೌಂಟ್ ಮಾಡಿದ್ದೀರ ಅಂದರೆ ಡೈಲಿನೇ ನಿಮ್ಮ ಎಫರ್ಟ್ಸ್ ನೀವು ಹಾಕ್ತಾನೇ ಇರಬೇಕು. ನೀವು ಎಫರ್ಟ್ಸ್ ಎಷ್ಟು ಹಾಕ್ತಿರೋ ಅಷ್ಟು ನಿಮಗೆ ಕ್ರೆಡಿಟ್ ಇಲ್ಲಿ ಸಿಗುತ್ತೆ. ಕೆಲವೊಬ್ರು ಈಗ ಹೇಳ್ತಾರೆ, ನಿನಗೇನು ಫಾಲೋವರ್ಸ್ ಬರ್ತಾರೆ ಬಿಡು, ನಿನಗೇನು ಫಾಲೋವರ್ಸ್ ಗೇನ್ ಮಾಡ್ತೀವಿ ಬಿಡು. ಅವೆಲ್ಲ ಟೀಕೆ ಮಾತುಗಳು. ಇಲ್ಲಿ ಟೀಕೆ ಮಾತುಗಳಿಗೆ ಯಾರಿಗೂ ಬೆಲೆ ಕೊಡಬೇಡಿ. ಇಲ್ಲಿ ಯಾರಿಗೂ ನೀವು ಅವ್ರನ್ನ ಅಂಟಿಸ್ಕೊಳಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಇಲ್ಲಿ ಎಷ್ಟು ನೀವು ಎಫರ್ಟ್ ಹಾಕ್ತಿರೋ ನಿಮಗೆ ಮುಂದೆ ಒಂದಿನ ನಿಮಗೆ ಫಾಲೋವರ್ಸ್ ಬರ್ತಾರೆ, ಗೇನಿಂಗ್ ಆಗುತ್ತೆ. ಮತ್ತು ನಿಮ್ಮ ವೀಡಿಯೋಸು ಕೂಡ ಇಲ್ಲಿ ಏನಾಗುತ್ತೆ, ವ್ಯೂಸ್ ಜಾಸ್ತಿ ಹೋಗುತ್ತೆ, ಫಾಲೋವರ್ಸ್ ಆಟೋಮೆಟಿಕಲಿ ನಿಮಗೆ ಗೇನಿಂಗ್ ಆಗುತ್ತೆ ನೋಡಿ. ಒಂದು ವಿಚಾರ ತಿಳ್ಕೊಳ್ಳಿ, ಕೆಲವೊಂದು ಸರಿ ಯೂಟ್ಯೂಬನ್ನು ಹೊಸದಾಗಿ ಮಾಡೋರಿಗೆ 108 ಸಮಸ್ಯೆಗಳು ಬರ್ತವೆ. ಅಂದರೆ ಬಿಡು, ನೀನೇನು ಯೂಟ್ಯೂಬನ್ನು ಗೆಲ್ತೀಯಾ, ನೀನೇನು ಯೂಟ್ಯೂಬ್ನಾಗ ಫಾಲೋವರ್ಸ್ ಬರ್ತಾರೆ, ಮತ್ತು ನೀನೇನು ನಿಂದೇನು ವ್ಯೂಸ್ ಹೋಗುತ್ತೆ ನೋಡಿ. ಇವೆಲ್ಲ ಇಲ್ಲಿ ಟೀಕೆಗಳಿಗೆ ಇಲ್ಲೆಲ್ಲ ಒಂಥರ ಇನ್ಸಲ್ಟ್ ಮಾಡೋರಿಗೆ ಇವೆಲ್ಲ ಸೈಡಿಗೆ ಇಟ್ಟುಬಿಡ್ರಿ. ಅವ್ರನ್ನ ಸೈಡಿಗೆ ಇಟ್ಟರೆ ನೀವು ಬೆಳೆಯೋಕ್ಕೆ ಚಾನ್ಸ್ ಇದೆ. ಅವ್ರನ್ನ ಯಾವಾಗ ಸೈಡಿಗೆ ಇಡ್ತೀರೋ ನೀವು ಮುಂದೆ ಬೆಳೆಯೋಕ್ಕೆ ಚಾನ್ಸ್ ಆಗುತ್ತೆ. ಒಂದೇ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಹೊಸದಾಗಿ ಯಾರು ಯೂಟ್ಯೂಬ್ ಅಕೌಂಟನ್ನು ಫಾಲೋ ಮಾಡ್ತೀರಾ, ನಾನು ಅವ್ರಿಗೆ ಹೇಳ್ತಕ್ಕಂಥ ಒಂದೇ ಮಾತು ಗಾಯ್ಸ್, ಹೊಸದಾಗಿ ಅಕೌಂಟ್ ಮಾಡೋರಿಗೆ ನೋಡಿ, ಫಸ್ಟು ನೀವು 500 ಅಥವಾ 1000 ಫಾಲೋವರ್ಸ್ ನೀವು ಒಂದೇ ತಿಂಗಳಲ್ಲಿ ನೀವು 1 ತಿಂಗಳು ಅಥವಾ 2 ತಿಂಗಳಲ್ಲಿ ನೀವು ಫಾಲೋವರ್ಸ್ ಪಡಿಬೇಕಂದ್ರೆ ಈ ಥರ ಮಾಡೋದ್ರಿಂದ ನಿಮಗೆ ಭಾಳ ಅನುಕೂಲವಾದ ನೋಡಿ. ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕ್ಬೇಕು. ಅಂದರೆ ಕಮ್ಯುನಿಟಿ ಅಂದರೆ ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಿರಲ್ಲ ನೀವು ಫೋಟೋಗಳು, ಅದೇ ಥರ ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ನೀವು ಯೂಟ್ಯೂಬಲ್ಲಿ ನೀವು ಮಾಡ್ಬೋದು ನೋಡಿ. ಆ ಕಮ್ಯುನಿಟಿ ಪೋಸ್ಟ್ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಫೋಟೋಗಳನ್ನು ಜಾಸ್ತಿ ಜನ ಯಾರಾದರೂ ನೋಡಿದ್ರೆ ನಿಮಗೆ ಏನಾಗುತ್ತೆ, ಮೋರ್ ವ್ಯೂಸ್ ಬರುತ್ತೆ. ಆ ಫೋಟೋಗಳು ಏನಾದರೂ ನಿಮಗೆ ಇಷ್ಟ ಆದರೆ ಕೂಡ ನಿಮ್ಮನ್ನು ಅದೇನಾದರೂ ನಿಮ್ಮ
ಅಕೌಂಟನ್ನು ಕೂಡ ಫಾಲೋ ಮಾಡ್ತಕ್ಕಂಥ ಒಂದು ಮೂಮೆಂಟ್ ಕೂಡ ಇರುತ್ತೆ ಅಂಥ ಒಂದು ಪರಿಸ್ಥಿತಿ. ನೆಕ್ಸ್ಟ್ ಅದಾದಮೇಲೆ ನೋಡಿ ಮೋರ್ ಕನ್ನಡ ಯೂಟ್ಯೂಬರ್ಸು ಇಲ್ಲಿದ್ದಾರೆ ನಮ್ಮ ಕನ್ನಡದಲ್ಲಿ. ನೋಡಿ ಅಂಥವ್ರ ವೀಡಿಯೋಗಳನ್ನು ನೀವು ಅಬ್ಸರ್ವೇಷನ್ ಮಾಡಬೇಕು. ಅವ್ರು ಯಾವ ಥರ ಮಾಡ್ತಾಯಿದ್ದಾರೆ, ಅವ್ರನ್ನ ಕಾಪಿ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ವೀಡಿಯೋಗಳನ್ನ ಅಬ್ಸರ್ವೇಷನ್ ಮಾಡಿ, ಏನೇನೂ ಆಗೋಲ್ಲ ನಿಮಗೆ. ಅವ್ರು ಯಾವ ಥರ ವೀಡಿಯೋ ಮಾಡ್ತಾರೆ, ನಾನು ಯಾವ ಥರ ವೀಡಿಯೋ ಮಾಡಬೇಕು ನೋಡಿ. ಅವ್ರ ವೀಡಿಯೋಗಳೆಲ್ಲ ನೋಡಿ ಆಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನೀವು ಅದನ್ನು ಹೇಳ್ಬೋದು. ನಿಮ್ಮದೇ ಓನ್ ಶೈಲಿಯಲ್ಲಿ ನೀವು ವೀಡಿಯೋಗಳು ಮಾಡೋದನ್ನು ಕಲಿತಾಗ ನಿಮಗೆ ಇಲ್ಲಿ ಫಾಲೋವರ್ಸು ಕೂಡ ಆಟೋಮೆಟಿಕಲಿ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ವೀಡಿಯೋಗಳು ಕೂಡ ಹಂಗೆ ಸಡನ್ನಾಗಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೋಡಿ, ಯಾವುದೇ ಒಂದು ವೀಡಿಯೋಗಳನ್ನು ಮಾಡಬೇಕಾದ್ರೆ ಆದಷ್ಟು ಓನ್ ನಿಮ್ಮದೇ ವಾಯ್ಸ್ ಇರಬೇಕು, ನಿಮ್ಮದೇ ಪೇಸ್ ಇರಬೇಕು. ಅಥವಾ ನಿಮ್ಮದು ಪೇಸ್ ಇರಲಿಲ್ಲ ಅಂದರೂ ಕೂಡ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ವಾಯ್ಸನ್ನು ಅಲ್ಲಿ ಆ್ಯಡ್ ಆಗಬೇಕು. ಮತ್ತು ನೀವು ಆಗ್ತಕ್ಕಂಥ ಒಂದು ಯಾವುದೇ ಒಂದು ಪೋಸ್ಟ್ಗಳಿಗೆ ನಿಮ್ಮ ತನ್ನದೇ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ನೇಮ್ ಇರಬೇಕು, ಡಿಸ್ಕ್ರಿಪ್ಷನ್ ನೇಮ್ ಇರಬೇಕು. ಅದರ ಜೊತೆಗೆ ನಿಮ್ಮ ವೀಡಿಯೋಗಳು ಸರಿಯಾದ ಒಂದು ಟೈಮ್ನಲ್ಲಿ ಹಾಕಿದಾಗ ಮತ್ತು ಆ ವೀಡಿಯೋಗಳು ಏನಾದರೂ ವೈರಲ್, ಒಂದು ತಪ್ಪನೇ ಟೈಮ್ ವೈರಲ್ ಏನು ಅಂದರೆ ಹೊಸದಾಗಿ ಯೂಟ್ಯೂಬ್ ಫಾಲೋವರ್ ಮಾಡೋರಿಗೆ ಸಡನ್ನಾಗಿ ಫಾಲೋವರ್ಸ್ ಬರೋಲ್ಲ. ನಾನು ಭಾಳ ನೋಡಿದ್ದೀನಿ. ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ಸಡನ್ನಾಗಿ ಫಾಲೋವರ್ಸ್ ಬರೋಲ್ಲ. ಸಡನ್ನಾಗಿ ಫಾಲೋವರ್ಸ್ ಬರಬೇಕಪ್ಪ ಅಂದರೆ ಈ ಟ್ರಿಕ್ಸನ್ನು ಯೂಸ್ ಮಾಡ್ಬೇಕು ನೀವು. ಏನಂದರೆ ಡೈಲಿ ಒಂದು 4 ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ನೋಡಿ, ಶಾರ್ಟ್ಸ್ ಒಂದು 4 ವೀಡಿಯೋ ಅಪ್ಲೋಡ್ ಮಾಡಿ, ಲಾಂಗ್ ವೀಡಿಯೋ ಮಾಡಬೇಕಾಗುತ್ತೆ. ನೋಡಿ ಇನ್ನೊಂದು ಹೇಳ್ತೀನಿ ಗಾಯ್ಸ್, ಶಾರ್ಟ್ ವೀಡಿಯೋಲಿ ಜಾಸ್ತಿ ನಿಮಗೆ ವ್ಯೂಸ್ ಬರ್ತಕ್ಕಂಥ ಮೂಮೆಂಟ್ಸ್ ಇರುತ್ತೆ. ಶಾರ್ಟ್ ವೀಡಿಯೋದಲ್ಲಿ ವ್ಯೂಸ್ ಬರ್ತಕ್ಕಂಥ ಮೂಮೆಂಟ್ಸ್ ಇರುತ್ತೆ. ಬಟ್ ಲಾಂಗ್ ವೀಡಿಯೋ ಮಾಡೋದ್ರಿಂದ ಏನಾಗುತ್ತೆ, ಲಾಂಗ್ ವೀಡಿಯೋ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ನೋಡಿ, ವಾಚಿಂಗ್ ಅವರ್ ಅಂತ ಹೇಳ್ತೀವಿ. ನೋಡಿ, ವಾಚಿಂಗ್ ಅವರು ನಿಮಗೆ ಆ್ಯಡ್ ಆಗುತ್ತೆ. ನೋಡಿ ಈ ಥರ ಎಲ್ಲ ಟ್ರಿಕ್ಸ್ ಇರ್ತವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಆದಷ್ಟು ನೀವು ವೀಡಿಯೋಗಳನ್ನು ಮಾಡಬೇಕಾದ್ರೆ ಆದಷ್ಟು ಕ್ಲಾರಿಟಿ ಇರೋಕ್ಕೆ ಟ್ರೈ ಮಾಡಿ. ನಿಮ್ಮ ಕ್ಯಾಮ್ರಾಗಳು ಕ್ಲಾರಿಟಿ ಇರಬೇಕು ವೀಡಿಯೋಗಳಿಗೆ ಮಾಡಬೇಕಾದ್ರೆ. ಅಂದರೆ ಏನು ಮಾಡ್ತಾಯಿದ್ದೀರಾ, ಯಾವುದೋ ಒಂದು ಕುಕ್ಕಿಂಗ್ ಮಾಡ್ತಾಯಿದ್ದೀರಾ, ಪಲಾವ್ ರೆಸಿಪಿ ಮಾಡ್ತೀರಾ. ನೋಡಿ, ಪಲಾವ್ ರೆಸಿಪಿ ಮಾಡಬೇಕಾದ್ರೆ ನಿಮ್ಮ ವಾಯ್ಸನ್ನೇ ಆ್ಯಡ್ ಮಾಡಬೇಕು. ಅಂದರೆ ಏನೇನು ಫಸ್ಟಿಗೆ ಹೇಳಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀರಾ, ಯಾವ ರೀತಿ ಮಾಡ್ತಾಯಿದ್ದೀರಾ, ಏನೇನು ಹಾಕ್ತಾಯಿದ್ದೀರಾ ಅದರೊಳಗಡೆ. ನೋಡಿ ಎಲ್ಲ ಪ್ರೋಸೆಸ್ಸನ್ನು ಹೇಳ್ಕೊಂಬಿಟ್ಟು ಲಾಸ್ಟಿಗೆ ಎಂಡಿಂಗಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಾದ್ಮೇಲೆ ಅದು ಕಂಟೆಂಟ್ ನೇಮು ಸರಿಯಾದ ರೀತಿಯಲ್ಲಿ ನೀವು ಕೊಡಬೇಕಾಗುತ್ತೆ. ಕಂಟೆಂಟ್ ನೇಮ್ ಇರಬೇಕು, ಡಿಸ್ಕ್ರಿಪ್ಷನ್ ನೇಮ್ ಇರಬೇಕು. ಕುಕ್ಕಿಂಗ್ ಫುಡ್ ಮಾಡಿದ ತಕ್ಷಣ ಡೈರೆಕ್ಟ್ ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಬರೋಲ್ಲ. ನೋಡಿ, ಅಲ್ಲಿ ಯಾವುದೇ ಥರ ವ್ಯೂಸ್ ಬರೋಲ್ಲ, ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಬರೀ ಬಂದರೂ ಕೂಡ 1 2 3 4 5 ಅಷ್ಟೇ ಇರ್ತವೆ, ವ್ಯೂಸ್ ಜಾಸ್ತಿ ಹೋಗೋಲ್ಲ. ನೋಡಿ, ಅದೊಂದು ಸ್ವಲ್ಪ ನೀವು ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಗಾಯ್ಸ್, ಯೂಟ್ಯೂಬರ್ಸ್ ಹೊಸದಾಗಿ ಯೂಟ್ಯೂಬರ್ಸ್ ನೀವೇನೇನಿದ್ದೀರಲ್ಲ, ಆದಷ್ಟು ನೀವು ಮ್ಯಾಕ್ಸಿಮಮ್ಮು ನೀವು ಓನ್ ಎಫರ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾಗುತ್ತೆ. ನೋಡಿ, ಓನ್ ಎಫರ್ಟ್ ನೀವು ಸ್ಟಾರ್ಟಿಂಗಲ್ಲಿ ಹಾಕಿದರೆ ನಿಮಗೆ ನೆಕ್ಸ್ಟ್ ಹೋಗ್ತಾ ನೋಡಿ, ಯಾವಾಗ ನೀವು 500 ಅಥವಾ 1000 ಫಾಲೋವರ್ಸ್ ನೀವು ಫಾಲೋವರ್ಸ್ ಗೇನಿಂಗ್, ಇಷ್ಟೊಂದು 1000 ಫಾಲೋವರ್ಸ್ ಗೇನಿಂಗ್ ಆದ ತಕ್ಷಣ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಿಮಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಓನ್ ಐಡಿಯಾ ಬರುತ್ತೆ. ಹೆಂಗೆ ಮಾಡಬೇಕು ಅಂತೇಳಿ ನಿಮಗೆ ಒಂದು ಸ್ಟೈಲ್ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೈಲಲ್ಲಿ ಕೂಡ ವೀಡಿಯೋ ಮಾಡ್ತಾರೆ. ನೋಡಿ, ಸ್ಟಾರ್ಟಿಂಗ್ ನೀವು 500 ಅಥವಾ 1000 ಫಾಲೋವರ್ಸ್ ಪಡೆಯೋದಿದೆಯಲ್ಲ, ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೋಡಿ, ನಾನು ಈ ಹೇಳ್ತಕ್ಕಂಥ ಎಲ್ಲ ಟಿಪ್ಸನ್ನು ನೀವು ಮಾಡಿದಾಗ ಮಾತ್ರ ನೀವು 500ಕ್ಕಿಂತ ಜಾಸ್ತಿ ಫಾಲೋವರ್ಸನ್ನು ನೀವು ಪಡಿತೀರ. ಹೊಸ ಯೂಟ್ಯೂಬರ್ಸ್ಗೆ ಹೇಳ್ತಕ್ಕಂಥ ಒಂದು ಸ್ಮಾಲ್ ಟಿಪ್ಸ್ ಇದು. ನೋಡಿ, ಈ ಟಿಪ್ಸ್ಗಳನ್ನು ನೀವು ಅನುಸರಿಸಿದರೆ ಶೂರ್ಲಿ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ತೀರ. ಅಂದರೆ ಇನ್ನೊಂದು ಹೇಳ್ತೀನಿ ಕೇಳಿ, ಕಮ್ಯುನಿಟಿ ಪೋಸ್ಟ್ ನೀವು ಯೂಟ್ಯೂಬಲ್ಲಿ ಹಾಕಬೇಕು. ಅದನ್ನು ಜಾಸ್ತಿ ನೋಡೋದ್ರಿಂದ ಕೂಡ ವ್ಯೂಸ್ ಬರುತ್ತೆ, ಆಗ ಕೂಡ ಫಾಲೋವರ್ಸ್ ಕೂಡ ಗೇನ್ ಆಗುತ್ತೆ. ಮತ್ತು ಮೋಸ್ಟ್ ಫೇಮಸ್ ಕನ್ನಡ ಯೂಟ್ಯೂಬರ್ಸನ್ನು ನೀವು ನೋಡಬೇಕಾಗುತ್ತೆ. ಅವ್ರ ವೀಡಿಯೋಸ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಪೋಸ್ಟ್ ಮಾಡ್ತಾರೆ, ಯಾವ ರೀತಿ ಅವರು ಬೇರೆ ವೀಡಿಯೋಗಳನ್ನು ಹಾಕ್ತಾಯಿದ್ದಾರೆ. ನೆಕ್ಸ್ಟ್ ಮತ್ತು ಇನ್ನೊಂದು ಏನಂದರೆ ಯೂಟ್ಯೂಬ್ನಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ವ್ಯೂಸ್ ಬರೋಲ್ಲ. ಹೊಸ ಯೂಟ್ಯೂಬರ್ಸಿಗೆ ವ್ಯೂಸ್ ಬರೋಲ್ಲ. ನೋಡಿ, ಹೊಸ ಯೂಟ್ಯೂಬ್ ಬರೋಲ್ಲ ಅಂದರೆ ನೀವು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನೀವು ಹಾಕಬೇಕಾಗುತ್ತೆ, ಸರ್ಚ್ ಮಾಡಬೇಕಾಗುತ್ತೆ. ಯಾವ ಕಂಟೆಂಟ್ ಹಾಕಬೇಕು ಅಂದರೆ ಆ ಕಂಟೆಂಟ್ಗಳು ಈಗಿನ ಪ್ರೆಸೆಂಟಿಗೆ ಟ್ರೆಂಡಿಂಗ್ ಇರಬೇಕು. ಅಂಥ ವೀಡಿಯೋಗಳನ್ನು ಮಾಡಿದರೆ ನಿಮಗೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ನಿಮಗೆ ಸಕ್ಸಸ್ ಕಾಣ್ತೀರಾ. ಅಂದರೆ ಫಾಲೋವರ್ಸ್ ಆಗುತ್ತೆ, 500 ಅಥವಾ ಜಾಸ್ತಿನೇ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ನಾನು ಇಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾರ್ಯಾರು ಫೇಮಸ್ ಆಗಿರ್ತಕ್ಕಂಥ ಜಾಸ್ತಿ ಫಾಲೋವರ್ಸು ಜಾಸ್ತಿ ಫೇಮಸ್ ಆಗಿರ್ತಕ್ಕಂಥ ಯೂಟ್ಯೂಬರ್ಸನ್ನು ನೀವು ಅವ್ರ ವೀಡಿಯೋಗಳನ್ನು ನೋಡಿಬಿಟ್ಟು ಲೈಕ್ ಮಾಡಬೇಕು. ನಾವ್ಯಾಕೆ ಲೈಕ್ ಮಾಡಬೇಕು, ನಾವು ಲೈಕ್ ಮಾಡಿದರೆ ಅವರಿಗೆ ಇದು ಅರ್ನಿಂಗ್ ಜಾಸ್ತಿ ಆಗುತ್ತೆ. ಮತ್ತು ನಾವೆಲ್ಲ ಹಿಂಗೆ ಕಾಮೆಂಟ್ ಮಾಡಬಾರ್ದು. ನೋಡಿರಿ, ಅವೆಲ್ಲ ಯಾಕಂತ ಅವರೆಲ್ಲ ಬೆಳೆದಿರ್ತಾರೆ. ನಿಮ್ಮ ಒಂದು ಲೈಕಿಗೆ ಏನೂ ಆಗೋಲ್ಲ. ಬಟ್ ಒಂದೇನಪ್ಪ ಅಂದರೆ ಅವ್ರ ವೀಡಿಯೋಗಳು ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ಕಾಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಐಡಿ ಅವ್ರಿಗೆ ಹೋಗುತ್ತೆ, ಅವ್ರದ್ರಲ್ಲೇ ಹೋಗುತ್ತೆ. ನನಗೆ ಯಾರೋ ಕಾಮೆಂಟ್ ಮಾಡಿದರೆ ಅವ್ರೇನು ಮಾಡ್ತಾರೆ, ಆಮೇಲೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ.
ಇವರು ನಮಗೆ ಕಾಮೆಂಟ್ ಮಾಡಿದರೆ ನಾವು ಕೂಡ ಅವ್ರನ್ನ ಆದಷ್ಟು ಫಾಲೋ ಮಾಡಬೇಕು, ಆದಷ್ಟು ನಾವು ಅವ್ರನ್ನ ಕೂಡ ಒಂದು ಲೈಕ್ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಬರುತ್ತೆ. ನೀವು ಸುಮ್ಮನೆ ನಿಮ್ಮದೇ ಯೂಟ್ಯೂಬ್ನ ನೋಡ್ಕೊಳಕ್ಕೆ ಹೋದರೆ ಇಲ್ಲಿ ಏನು ಗೇನಿಂಗ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರನ್ನೂ ಕೂಡ ಫಾಲೋ ಮಾಡ್ತಕ್ಕಂಥದ್ದು ಇಲ್ಲಿ ಬೇಕಾಗುತ್ತೆ ಕೆಲವೊಂದು ಟೈಮ್. ನೆಕ್ಸ್ಟ್ ಲಾಸ್ಟಿಗೆ ಹೇಳ್ತೀನಿ ಗಾಯ್ಸ್, ನೋಡಿ ಒಂದು ಹೇಳ್ತೀನಿ ಕೇಳಿ. ಯೂಟ್ಯೂಬ್ನಲ್ಲಿ ನಾವು ಕಾಪಿ ಮಾಡ್ತೀವಿ ಅನ್ನೋದು ಏನೂ ಇಲ್ಲ. ಇಲ್ಲಿ ಜಗತ್ತಿನಾಗ ಎಲ್ಲರೂ ಕಾಪಿ ಕಾಣ್ರಿ, ಇದ್ರಾಗ ಯಾರೂ ಇಲ್ಲ ಇಲ್ಲಿ. ಬಟ್ ಒಂದೇನಂದರೆ ನೀವು ಬೇರೆ ನೋಡ್ತೀರಿ, ಬೇರೆ ಯಾರೋ ವೀಡಿಯೋ ನೀವು ನೋಡ್ತಿರಲ್ಲ ಅದು ಕಾಪಿ ಅನ್ಕೋಬಾರ್ದು. ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವ ಟೈಮಿಂಗಲ್ಲಿ ಅಪ್ಲೋಡ್ ಮಾಡ್ತಾರೆ, ಅವ್ರು ಯಾವ್ಯಾವ ಎಂತೆಂಥ ವೀಡಿಯೋಗಳನ್ನು ಒಳ್ಳೆಯ ಆಗ್ತಿದ್ದಾರೆ ಅಂತ ನೀವು ಅಬ್ಸರ್ವೇಷನ್ ಮಾಡ್ಬೇಕು ಅಷ್ಟೇ. ಅವ್ರ ವೀಡಿಯೋಸ್ ನಿಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ನೀವು ಸುಮ್ಮನೆ ನೋಡಬೇಕು ಯಾವ ಥರ ಮಾಡ್ತಾಯಿದ್ದಾರೆ ನೋಡಿ. ಅವ್ರು ಮಾಡ್ತಕ್ಕಂಥ ಸ್ಟೈಲ್ನ ನಿಮ್ಮದೇ ಒಂದು ಓನ್ ಶೈಲಿಯಲ್ಲಿ ನೀವು ಯೂಟ್ಯೂಬ್ಗಳನ್ನು ವೀಡಿಯೋಗಳು ಮಾಡಿದಾಗ ಮಾತ್ರ ನಿಮಗೇನಾಗುತ್ತೆ, ಇಲ್ಲಿ ಫಾಲೋವರ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ನೀವೇನೇ ತಿಪ್ಪರ್ಲಾಗ ಹಾಕಿದರೆ ಇಲ್ಲಿ ಫಾಲೋವರ್ಸು ಸ್ಟಾರ್ಟಿಂಗಲ್ಲಿ ಬರೋಲ್ಲ. ನೋಡಿ ಈ ಥರ ಇವೆಲ್ಲ ಟಿಪ್ಸ್ಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಗಾಯ್ಸ್ ಈಸಿಯಾಗಿ ನೀವು ಫಾಲೋವರ್ಸನ್ನು 500 ಅಥವಾ 500ಕ್ಕಿಂತ ಜಾಸ್ತಿ 1000 ಫಾಲೋವರ್ಸನ್ನು ಕೂಡ ನೀವು ಪಡಿತೀರ. ಓಕೆ ಗಾಯ್ಸ್, ಮುಂದಿನ ಒಂದು ವೀಡಿಯೋನ ನಾನು ನೆಕ್ಸ್ಟ್ ದಿನಗಳಲ್ಲಿ ನಾನು ಹೇಳ್ತೀನಿ. ಓಕೆ ಗಾಯ್ಸ್, ಓಕೆ ಬಾಯ್.